Hi Hi guys, guys, welcome back to our channel, The Jadhav Sisters. ಸೊ ಇವತ್ತು ವೀಕೆಂಡ್ ಆದ್ದರಿಂದ ಏನಾದರೂ ಸ್ಪೆಷಲಾಗಿ ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಮಾಡ್ತಾ ವ್ಲಾಗು ಮಾಡೋಣ ಅಂತ. ಸೊ ಮನೆಯಲ್ಲಿರೋದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಏನಾದರೂ ಹೊಸದಾಗಿರೋ ಡಿಶ್ನ ಟ್ರೈ ಮಾಡಬೇಕು ಅಂತ. ಅದಕ್ಕೆ ಯಶಸ್ವಿನಿ ನನ್ನ ಸಜೆಷನ್ ಕೇಳ್ತಾ ಇದ್ದೀನಿ. ಡು ಯು ಹ್ಯಾವ್ ಎನಿ ಕೈಂಡ್ ಆಫ್ ಸಜೆಷನ್ಸ್? ಇವತ್ತಿನ ಡಿನ್ನರ್ಗೆ ಏನು ಮಾಡ್ಬೋದು? ಬೆಳಗ್ಗೆ ನಾನು ಪನ್ನೀರ್ ತಂದಿದ್ದೆ. ಓಕೆ, ಸೊ ಪನ್ನೀರ್ ಬಿರಿಯಾನಿ ಮಾಡೋಣವಾ? ಪನ್ನೀರ್ ಬಿರಿಯಾನಿನಾ? ಆರ್ ಯು ಶ್ಯೂರ್? ಯಾ, ಐ ಆಮ್ ಶ್ಯೂರ್. ಬಿಕಾಸ್ ಗ್ರೇವೀಸ್ ಎಲ್ಲ ತಿಂದು ಸಾಕಾಗ್ಬಿಟ್ಟಿರುತ್ತೆ ಎಲ್ಲರಿಗೂ. ನಿಮಗೆ ಗೊತ್ತು, ರೀಸೆಂಟಾಗಿ ನಾವು ತುಂಬ ಗ್ರೇವೀಸ್ ತಿಂದ್ಬಿಟ್ಟಿದ್ದೀವಿ. ಸೊ ಫಾರ್ ಅ ಚೇಂಜ್ ಲೆಟ್ ಇಸ್ ಟ್ರೈ ಬಿರಿಯಾನಿ, ದಟ್ ಪನ್ನೀರ್ ಬಿರಿಯಾನಿ. ಓಕೆ, ಸೊ ನಮ್ಮ ಟೇಸ್ಟಿಗೆ ಸೂಟ್ ಆಗೋ ಅಂಥ ರೆಸಿಪಿ ಹುಡುಕ್ಬಿಟ್ಟು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪನ್ನೀರ್ ಶಾಲೋ ಫ್ರೈ ಮಾಡ್ಕೋತಾ ಇದ್ದೀವಿ. ಅದಕ್ಕೆ 10 ಮಿನಿಟ್ಸ್ ಮ್ಯಾರಿನೇಷನಿಗೆ ಇಕ್ಕಿದ್ವಿ. ಸೊ ಮ್ಯಾರಿನೇಷನ್ಗೆ ನಾವು ಸಾಲ್ಟ್, ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಹಾಕಿ 10 ನಿಮಿಷ ಮ್ಯಾರಿನೇಷನ್ ಮಾಡಿಬಿಟ್ಟು ಇವಾಗ ಶಾಲೋ ಫ್ರೈ ಮಾಡ್ಕೋತಾ ಇದ್ದೀವಿ. ಆಯಿತು, ನೆಕ್ಸ್ಟ್ ನಾವು ಗ್ರೇವಿ ಮಾಡಬೇಕು. ಸೊ ಅದರದ್ದು ನೋಡೋಣ ಹೆಂಗೆ ಮಾಡಬೇಕು ಅಂತ ತೋರಿಸ್ತೀನಿ. ಇದು ಗ್ರೇವಿಗೆ ಎಣ್ಣೆ ಕಾದ್ಮೇಲೆ ನಾವು ಪಲಾವ್ ಎಲೆ, ಜೀರಿಗೆ, ಚಕ್ಕೆ, ಲವಂಗ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಆನಿಯನ್ ಹಾಕಿದ್ದೀನಿ. ಆನಿಯನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಸೊ ಇನ್ನು ಟೊಮ್ಯಾಟೊ ಪ್ಯೂರಿ ಮಾಡ್ಕೋಬೇಕು. ಸೊ ಇದು ಫ್ರೈ ಆಗೋಷ್ಟೊತ್ತಿಗೆ ನಾನು ಟೊಮ್ಯಾಟೊ ಪ್ಯೂರಿ ಮಾಡಿಕೊಂಡು ಬಂದುಬಿಡ್ತೀನಿ. ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಮಸಾಲಾಸ್ ಆ್ಯಡ್ ಮಾಡ್ಕೊಂಬಿಡೋಣ. ಫ್ಲೇಮ್ ಸ್ವಲ್ಪ ಕಮ್ಮಿ ಇಟ್ಬಿಟ್ಟು ಆಮೇಲೆ ಮಸಾಲಾಸ್ ಹಾಕಬೇಕು, ಇಲ್ಲಾಂದರೆ ಸುಟ್ಟೋಗ್ಬಿಡುತ್ತೆ ಅದು. ಇನ್ನೊಂದು 2 ಮಿನಿಟ್ಸ್ ಇದ್ದರೆ ಸಾಕು, ಕ್ಲೀನಾಗಿ ಫ್ರೈ ಆಗುತ್ತೆ. ಅದಾದಮೇಲೆ ಮಸಾಲಾಸ್ ಹಾಕೋದು. ಇವಾಗ ಫ್ರೈ ಆಗಿದೆ. ಅರಿಶಿನ, ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಆಮೇಲೆ ಬಿರಿಯಾನಿ ಮಸಾಲ ಹಾಕ್ಕೋಬೇಕು. ಅದನ್ನು 1 ಸ್ಪೂನ್ ಅಷ್ಟೇ ಹಾಕಿದ್ದಾರೆ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಮಸಾಲಾಸ್ ಎಲ್ಲ ಫ್ರೈ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ, ಹಸಿ ವಾಸನೆ ಹೋಗಿದೆ. ಇವಾಗ ಟೊಮ್ಯಾಟೊ ಪ್ಯೂರಿ ಹಾಕಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು. ಇವಾಗ ಟೊಮ್ಯಾಟೊ ಹಾಕಿದ್ದೀವಲ್ಲ, ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕರ್ಡ್ ಹಾಕ್ಕೋಬೇಕು. ನೋಡಿ, ಎಣ್ಣೆ ಬಿಟ್ಕೋತಿದೆ ಗ್ರೇವಿ. ಸೊ ಟೊಮ್ಯಾಟೊ ಹಾಕಿರೋದು ಫ್ರೈ ಆಗಿದೆ. ಇನ್ನೊಂದು 2 ನಿಮಿಷ ಫ್ರೈ ಆದಮೇಲೆ ಕರ್ಡ್ ಹಾಕ್ಕೋಬೇಕು. ಜಾಸ್ತಿ ಹಾಕೋಬೇಡಿ ಕರ್ಡು, ಸ್ವಲ್ಪ ಹಾಕ್ತೀನಿ. ಟೇಸ್ಟ್ ನೋಡೋದು ಮಾತ್ರ ಮರಿಬಾರ್ದು, ಬಿಕಾಸ್ ಆವಾಗ ಟೇಸ್ಟ್ ನೋಡ್ಕೋತಾ ಇರಬೇಕು ನಾವು. ಸೊ ಮೊಸರು ಹಾಕಿರೋದು ಬೇಯಬೇಕು ಸ್ವಲ್ಪ ಹೊತ್ತು.
ಅದು ಬೇಯ್ದ್ಮೇಲೆ ಫೈನಲ್ ಆಗಿ ಟೇಸ್ಟ್ ನೋಡಿಕೊಂಡು ನಾವು ನೆಕ್ಸ್ಟ್ ಸ್ಟೆಪ್ ಮಾಡ್ಬೋದು. ಏನೇನು ಮಸಾಲಾಸ್ ಹಾಕ್ಬೇಕಂತಿದ್ದೀವೋ ಎಲ್ಲ ಇವಾಗಲೇ ಹಾಕ್ಕೊಂಡಿದ್ದೀವಿ. ಬಿಕಾಸ್ ಆಮೇಲೆ ಬಿರಿಯಾನಿ ಸಪ್ರೇಟಾಗಿ ನಾವು ರೈಸ್ ಬೇಯಿಸ್ಕೊಂಡು ಗ್ರೇವಿ ಹಾಕಿ ದಮ್ ಮಾಡ್ತೀವಲ್ಲ, ಅವಾಗೇನು ಚೇಂಜಸ್ ಮಾಡೋಕ್ಕಾಗಲ್ಲ. ಸಾಲ್ಟು ಮತ್ತು ಬಿರಿಯಾನಿ ಮಸಾಲ, ಚಿಲ್ಲಿ ಪೌಡರ್ ಎಲ್ಲ ಏನೇನು ಬೇಕೋ ಇವಾಗಲೇ ಟೇಸ್ಟ್ ನೋಡ್ಕೊಂಡು ಹಾಕೋಬೇಕು. ಕೊತ್ತಂಬರಿ ಸೊಪ್ಪು ಮತ್ತು ಕಸ್ತೂರಿ ಮೇಥಿ ಹಾಕಿದ್ದೀವಿ. ತಿರ್ಗಿಸ್ಬಿಟ್ಟು ಫ್ಲೇಮ್ ಆಫ್ ಮಾಡೋದಷ್ಟೇ. ಗ್ರೇವಿ ರೆಡಿ ಆಗಿದೆ. ಬಿರಿಯಾನಿ ರೈಸ್ ಇವಾಗ ಬಾಯ್ಲ್ ಮಾಡ್ಕೋಬೇಕು. ಮಸಾಲ ಬೆಂದಿದೆ. ಸೊ ಅದಕ್ಕೆ ಶಾಲೋ ಫ್ರೈ ಮಾಡಿ ಸೈಡಲ್ಲಿ ಇಕ್ಕಿದ್ವಲ್ಲ, ಅದು ಪನ್ನೀರ್ ಹಾಕ್ಕೊಂಡಿದ್ದೀವಿ. ಇದನ್ನು ಮಸಾಲ ಜೊತೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ನಾವು ಬಿರಿಯಾನಿ ಮಾಡೋಕ್ಕೆ ಹೋಗೋಣ, ಅಂದರೆ ರೈಸ್ ಬೇಯಿಸ್ಕೊಳ್ಳೋಣ. ಬಿರಿಯಾನಿ ರೈಸ್ ಮಾಡೋಕ್ಕೆ ನಾವು ನೀರಲ್ಲಿ ತುಪ್ಪ, ಏಲಕ್ಕಿ, ಗ್ರೀನ್ ಚಿಲ್ಲೀಸ್ ಮತ್ತು ಪಲಾವ್ ಎಲೆ ಹಾಕಿ ಚೆನ್ನಾಗಿ ನೀರು ಬಾಯ್ಲ್ ಮಾಡ್ಕೊಂಡ್ವಿ. ನೀರು ಬಾಯ್ಲ್ ಮಾಡಾದಮೇಲೆ ರೈಸ್ ನೆನೆಸಿಕ್ಕಿದ್ವಲ್ಲ ನಾವು, ಬಾಸ್ಮತಿ ರೈಸ್, ಅದನ್ನು ಹಾಕ್ಕೊಂಡಿದ್ದೀನಿ. ಕರೆಕ್ಟ್. ಸಾಲ್ಟನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರಬೇಕು ನೀವು ಬಿರಿಯಾನಿ ರೈಸ್ ಮಾಡೋಕ್ಕೆ. ರೈಸ್ ಬೆಂದಿದೆ, 70% ಕುಕ್ ಆಗಿದೆ. ಸೊ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ಅನ್ನ ನಾವು ಸ್ಟ್ರೈನ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಇವಾಗ ಇದು ಮಸಾಲ ರೆಡಿಯಾಗಿದೆ ಅಲ್ಲ, ಇದೆರಡು ಸೇರಿಸ್ಬಿಟ್ಟು ಇವಾಗ ದಮ್ ಮಾಡೋಕ್ಕೆ ಅಸೆಂಬಲ್ ಮಾಡಬೇಕು. ನಾನು ಈ ಪಾತ್ರೆ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನಾವು ಬಿರಿಯಾನಿ ದಮ್ ಮಾಡ್ತೀವಿ. ಫಸ್ಟ್ ಮಸಾಲ ಹಾಕಿ ಆಮೇಲೆ ರೈಸ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ, ಪುದೀನ, ತುಪ್ಪ ಮತ್ತು ಸ್ಯಾಫ್ರನ್ ಮಿಲ್ಕಲ್ಲಿ ಸ್ವಲ್ಪ ಹಾಕೊಂಡು ನೋಡಿ, ಬಿಸಿ ಹಾಲಲ್ಲಿ ಸ್ವಲ್ಪ ಸ್ಯಾಫ್ರನ್ ಹಾಕಿ ಸ್ವಲ್ಪ ಕಲರ್ ಬರೋವರೆಗೂ ಇಟ್ಕೋಬೇಕು. ಇದನ್ನೆಲ್ಲನೂ ಅಸೆಂಬಲ್ ಮಾಡೋಣ, ತೋರಿಸ್ತೀನಿ ಹೆಂಗೆ ಮಾಡಬೇಕು ಅಂತ. ಅಲ್ಲಿ ತುಪ್ಪ ಮತ್ತು ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಮಸಾಲ ಏನು ಪ್ರಿಪೇರ್ ಮಾಡಿದ್ವೋ ಅದು ಹಾಕ್ಕೊಂಡಿದ್ದೀವಿ. ಮಿಕ್ಕಿರೋದೆಲ್ಲ ಅದು ಪ್ಯಾನಲ್ಲಿ ಎಷ್ಟು ಮಿಕ್ಕಿರುತ್ತೋ ಅದಕ್ಕೆ ಸ್ವಲ್ಪ ನಾವು ನೀರು ಬೇಯಿಸಿರ್ತೇವೆ, ಅನ್ನ ಬೇಯಿಸ್ಕೊಂಡಿರೋ ನೀರು ಇರುತ್ತಲ್ಲ, ಅದು ಸ್ವಲ್ಪ ಗ್ಲಾಸಲ್ಲಿ ತೆಗೆದಿಟ್ಕೊಳ್ಳಿ. ಅದನ್ನು ಮಿಕ್ಸ್ ಮಾಡಿಕೊಂಡು ಮಸಾಲ ಜೊತೆ ಎಷ್ಟು ನೀರು ಹಾಕ್ಕೊಂಡು ಹಾಕ್ತೀವಿ ನಾವು. ಇವಾಗ ಬೇಯಿಸಿಕ್ಕಿರೋ ರೈಸು ಹಾಕ್ಕೋಬೇಕು. ಅನ್ನ ಹಾಕ್ಕೊಂಡು ಸ್ವಲ್ಪ ಕ್ಲೀನಾಗಿ ಒಂದೇ ಲೆವೆಲ್ ಥರ ಮಾಡ್ಕೋಬೇಕು. ಅದಾದಮೇಲೆ ಸ್ಯಾಫ್ರನ್ದು ಮಿಲ್ಕ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಹಾಕ್ತಾಯಿದ್ದೀವಿ. ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಅದನ್ನು ಸ್ವಲ್ಪ ಹಾಕ್ಕೋಬೇಕು. ಮತ್ತು ತುಪ್ಪ. ಇದನ್ನು ಚಪಾತಿ ಹಿಟ್ಟು ಕಳಿಸಿರೋದಿರತ್ತಲ್ಲ, ಅದನ್ನು ಸೈಡಲ್ಲಿ ಹಾಕಿ ಸೀಲ್ ಮಾಡಿ ದಮ್ ಮಾಡಬೇಕು ಅಷ್ಟೇ. ಅದಾದರೆ ಬಿರಿಯಾನಿ ಫಿನಿಶ್. ಚಪಾತಿ ಹಿಟ್ಟನ್ನ ನಾವು ಕಾರ್ನರ್ಸಲ್ಲಿ ಹಿಂಗೆ ಹಾಕ್ಕೋಬೇಕು. ಆಮೇಲೆ ಲಿಡ್ ಕ್ಲೋಸ್ ಮಾಡಿದ್ಮೇಲೆ ಆಚೆ ಸ್ಟೀಮ್ ಬರಬಾರ್ದು ಅಂತ ನಾವು ಇದು ಚಪಾತಿ ಹಿಟ್ಟದು ಹಾಕೋದು. ಆವಾಗ ಸ್ಟೀಮ್ ಲಾಕ್ ಆಗಿ ಕ್ಲೀನಾಗಿ ಬೇಯುತ್ತೆ, ಬೇಗ ಆಗುತ್ತೆ ಅಂತ ಹಾಕೋದು ಇದನ್ನು. ಸೊ ಲಿಡ್ ಕ್ಲೋಸ್ ಮಾಡಿಬಿಟ್ಟು ದಮ್ ಮಾಡಿದ್ರೆ ಆಯಿತು. ಸೊ ಲಿಡ್ ಕ್ಲೋಸ್ ಮಾಡಿ ಟೈಟಾಗಿ ಪ್ರೆಸ್ ಮಾಡಬೇಕು. ಎಷ್ಟೊತ್ತಾಗುತ್ತೆ ಟೈಮಿಂಗ್ಸ್ ನನಗೂ ಗೊತ್ತಿಲ್ಲ. ಸೊ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದರೂ ಬೇಯಕ್ಕೆ ಬಿಡಬೇಕು. ಆಮೇಲೆ ಅದನ್ನು ತವಾ ಕೆಳಗಡೆ ಇಟ್ಬಿಟ್ಟು ದಮ್ ಮಾಡಬೇಕು. ಒಂದು 5 ನಿಮಿಷ ಮಾಡಿದ್ರೆ ಆಗೋಗುತ್ತೆ. ಚಪಾತಿ ಹಿಟ್ಟು ಇಲ್ಲಿ ಹಾಕಿದೆ ಅಲ್ಲ, ಅದೆಲ್ಲ ರಿಮೂವ್ ಮಾಡಿದ್ದೀನಿ. ಇವಾಗ ಲಿಡ್ ತೆಗ್ಬಿಟ್ಟು ನೋಡೋಣ ಬೆಂದಿದೆಯಾ ಇಲ್ವಾ ಅಂತ. ತೆಗಿ. ವಾವ್, ಸಖತ್ತಾಗಿ ಬಂದಿದೆ. ತಿರುಗಿಸ್ಬಿಟ್ಟು ಟೇಸ್ಟ್ ಮಾಡಿ ನೋಡೋಣ ಇರಿ. ಬಿಸಿ ಬಿಸಿಯಾದ ರುಚಿಯಾದ ಪನ್ನೀರ್ ಬಿರಿಯಾನಿ ರೆಡಿಯಾಗಿದೆ. ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗೆ ಬಂದಿದೆ ಅಂತ ಹೇಳ್ತೀನಿ ಇರಿ. ತುಂಬ ಚೆನ್ನಾಗಿ ಬಂದಿದೆ.
ನೀವು ಟ್ರೈ ಮಾಡಿಬಿಟ್ಟು ಹೆಂಗೆ ಬಂದಿದೆ ಅಂತ, ನಿಮ್ಮ ಮನೇಲಿ ಹೆಂಗೆ ಬಂದಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಆಯಿಲು ಸ್ವಲ್ಪ ಕಮ್ಮಿ ಅನಿಸ್ತು ನನಗೆ, ಆಯಿಲ್ ಮತ್ತು ಸಾಲ್ಟ್ ಸ್ವಲ್ಪ ಕಮ್ಮಿ ಅನಿಸ್ತು. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಟೇಕ್ ಕೇರ್. ಬಾಯ್.